ಪ್ರತಿಯೊಬ್ಬ ವ್ಯಕ್ತಿಯು ಅಗಾಧವಾದ ಶಕ್ತಿ ಸಾಮರ್ಥ್ಯದಿಂದ ಕೂಡಿದ್ದಾನೆ. ಅವನು ಅಮೂಲ್ಯವಾದ ವಜ್ರದ ಗಣಿಯೇ ಆಗಿದ್ದಾನೆ, ಚಿನ್ನದ ಬೆಟ್ಟವೇ ಆಗಿದ್ದಾನೆ, ವಿಶಾಲವಾದ ಆಕಾಶವೇ ಆಗಿದ್ದಾನೆ, ಅಮೋಘವಾದ ಸೃಷ್ಟಿಕರ್ತ ಕೂಡ. ಅವನಿಗೇನಪ್ಪ, ಅವರಪ್ಪ ಶ್ರೀಮಂತ, ಅವನು ಓದಿದ, ಅವಳಿಗೇನಪ್ಪ, ಅವರ ಅಪ್ಪ ಅಮ್ಮನ ಸಪೋರ್ಟ್ ಇತ್ತು, ಅವರಿಗೆ ಓದೋದಕ್ಕೆ ಎಲ್ಲ ಸೌಲಭ್ಯಗಳು ಸಿಕ್ತು. ಹಾಗಾಗಿ ಓದಿದ್ರು, ಅವ್ರು ಚೆನ್ನಾಗಿದ್ದಾರೆ, ನಮಗೂ ಅವರಂತೆ ಸಪೋರ್ಟ್ ಇದ್ದಿದ್ರೆ ನಾವು ಏನೇನೋ ಮಾಡ್ತಿದ್ದೆವು. ಈ ಥರ ಮಾತುಗಳನ್ನು ಆಗಾಗ ಕೇಳ್ತಾನೆ ಇರ್ತೀವಿ. ನಾವು ನಿಮ್ಮ ಹಾಗೆ ಸರ್ಕಾರಿ ಕೆಲಸದಲ್ಲಿದ್ದಿದ್ರೆ ಹಾಗೆ ಇರ್ತಾಯಿದ್ವಿ, ಹೀಗೆ ಇರ್ತಾಯಿದ್ವಿ ಅನ್ನೋದನ್ನು ಕೂಡ ಕೇಳಿಸ್ಕೊಳ್ತಾ ಇರ್ತೀವಿ. ನಿಜವಾದ ಸತ್ಯವಾದ ಸಂಗತಿ ಏನಂದರೆ, ಪ್ರತಿಯೊಬ್ಬರೂ ಅಮೋಘವಾದ ಸಂಪತ್ತಿನ ಗಡಿಯೇ ಆಗಿರುವಾಗ, ಬೆಳಕಿನ ಮೂರ್ತಿಯೇ ಆಗಿರುವಾಗ, ಇನ್ನೊಬ್ಬರ ಸಹಾಯ ನೆರವಿನ ಅವಶ್ಯಕತೆಯಾದರೂ ಏನು? ನಿಜವಾಗಿಯೂ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದವನನ್ನು ಗಮನಿಸಿ. ಅವನೊಳಗಿನ ಇಚ್ಛಾಶಕ್ತಿಯೇ ಅವನನ್ನು ಮೇಲಕ್ಕೆ ಬೆಳೆಸುತ್ತದೆ. ಅವನಿಗೆ ಬೇಕಾದ ಎಲ್ಲ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅವನ ಮೇಲೆ ಕೆಳಗೆ ಸುತ್ತ ಮುಚ್ಚಿರುವ ಮಣ್ಣನ್ನು ತೆಗೆದು ನೀನು ವಜ್ರ ಎಂದು ತೋರಿಸುವ ಪ್ರಯತ್ನ ಗುರು, ಹಿರಿಯರು, ಶಾಲೆ, ಶಿಕ್ಷಣ, ತಂದೆ ತಾಯಿ, ಸಮಾಜ ಮಾಡಬೇಕು. ಅದರ ಅನಿವಾರ್ಯತೆ ಇದೆ. ಕೆಲವೊಮ್ಮೆ ಯಾರು ಎಷ್ಟು ಹೇಳಿದರೂ ನನ್ನಲ್ಲಿನ ಸಾಮರ್ಥ್ಯವಿದೆ ಎಂಬ ಅರಿವು ಇಲ್ಲದ ಹೊರತು ಹೊರಗಿನ ಪ್ರೇರಣೆ ಕೆಲಸ ಮಾಡೋದು. ಒಳಗಿನ ಹಾಗೂ ಹೊರಗಿನ ಪ್ರೇರಣೆ ಒಂದುಗೂಡಿದ ವ್ಯಕ್ತಿ ಅಮೋಘ ಸಾಧಕನಾಗುತ್ತಾನೆ. ಎಲ್ಲವೂ ನಿನ್ನೊಳಗೆ ಇದೆ, ಅದನ್ನು ಅರಿ, ಎದ್ದು ನಿಲ್ಲು, ನೀನು ಸಾಧಕನೇ ಆಗು.